ಮಜ್ಗಾಂವ್ದಾಗ ರೀ ಈಗ 2 ತಿಂಗಳು ಆತ್ರಿ. ಡಿಸೆಂಬರ್ಗೆ ನೀರು ಬಂದದ್ದು ಹೊಳ್ಳಿ ನಮಗೆ ನಳದ ನೀರು ಬಂದಿಲ್ಲ. ಯಾಕಂತಂದ್ರೆ ಅಲ್ಲಿ ಬ್ಯಾಂಕು ಅಂತಲ್ಲಿ ಪೈಪ್ ಹೊಡೆದೈತಿ ಅಂತ ನಮಗೆ ಹೇಳಿರಿ. ಬರ್ತೈತಿ 1 ವಾರದಾಗ ಬರ್ತೈತಿ, ರಿಪೇರಿ ಮಾಡ್ತಾರೋ ಬರ್ತೈತಿ ಅಂತ ಹೇಳಿರಿ. ಆಯ್ತು ರೀ, 1 ವಾರ ತೊಡೆದೇವ್ರಿ. 2ನೇ ವಾರಕ್ಕಂದ್ರೆ ಟ್ಯಾಂಕರ್ ಕಳಿಸ್ರಿ, ಮನೆ ನೀರು ತಗೋರಿ, ಟ್ಯಾಂಕರ್ ನೀರು ಬರತೈತಿ, ಕುಡಿ ನೀರು ತಗೋರಿ. ಕುಡಿ ನೀರು ಅಷ್ಟು ಒಂದು ಬಳಸೋದು ನಮ್ಗೆ ನೀರೇ ಇಲ್ರಿ. ಯಾಕಂದ್ರೆ ನಮ್ಮಲ್ಲಿ ಬೋರ್ ಇಲ್ಲ, ಏನಿಲ್ಲ. ಆಯ್ತು ರೀ, 1 ವಾರ ಆಯ್ತು, 2 ವಾರ ಆಯ್ತು, ಈಗ 3ನೇ ವಾರ ಈಗ ರೀ. 3ನೇ ವಾರನೂ ಹಂಗೆ ಅಂದ್ರಿ, ಇಲ್ಲ ಬರ್ತೈತಿ, ನೀವೇನು ವಿಚಾರ ಮಾಡಬೇಡ್ರಿ, ರಿಪೇರಿ ಮಾಡತ್ತೇವು ಬರ್ತೈತಿ ಅಂತಂದ್ರಿ. ಈಗ ಏನಂದ್ರಿ, ಇಲ್ಲ ಅವ್ರ ಜಾಗ ಓನರನ್ನ ರಿಪೇರಿ ಮಾಡಕ್ಕೆ ಕೊಡು, ಜಾಗ ಓನರನ್ನ ಮಾಡಕ್ಕೆ ಕೊಡುವಾರ ನಮಗೆ. ಈಗ 2 ವಾರ ಹತ್ರ ನೀರು ಕಳಿಸಿರಿ ನಮಗೆ, 2 ದಿವ್ಸಕ್ಕೊಮ್ಮೆ 3 ದಿವ್ಸಕ್ಕೊಮ್ಮೆ. ಈಗಂತೆ 6 ದಿವ್ಸಕ್ಕೆ ಒಂದು ಟ್ಯಾಂಕರ್ ಬರ್ತೈತಿ ಒಂದು ಓಣಿಗೆ ರೀ. ಅದ್ರಾಗ ನಮಗೆ 2 ಕೂಡ ಸಿಗ್ಬೇಕಾದ್ರೆ ರಗಡಾಗತ್ತೆ. ಅದು ಜಗಳಾಡತ್ತವ್ರು ನಾವು ಓಣ್ಯಾನ ಹೆಣ್ಮಕ್ಳೆಲ್ಲ ನಾವು ಜಗಳಾಡಿ ನೀರು ತುಂಬ್ಕೊಳತ್ತೇವ್ರಿ. ನಾವು ಕೆಟ್ಟಾಗತ್ತವ ಓಣ್ಯಾನ ತಂದಲ್ಲಿ. ಕುಡಿಯೋಕೆ ನೀರಿಲ್ಲ, ನಮಗೆ ಅಡಿಗೆ ಮಾಡಕ್ಕೆ ನೀರಿಲ್ಲ, ನಮ್ಮಲ್ಲಿ ಬೋರು ಇಲ್ಲ, ಏನೂ ಇಲ್ಲ. ನಮಗೆ ನೀರಿನ ಅವಶ್ಯಕತೆ ಭಾಳ ಐತಿ. ಈಗ 2 ತಿಂಗಳು ಆತ್ರಿ. ನಳದ ರಿಪೇರಿ ನಮಗೆ ಮಾಡಿಕೊಡ್ತು ಅಂತಂದ್ರಿ. ಅಭಯ್ ಪಾಟೀಲ್ ಸರ್ಗೆ ನಮ್ಮ ಒಂದು ರಿಕ್ವೆಸ್ಟ್ ಏನಂತಂದ್ರೆ, ಇಲ್ಲಿ ಮಾವೀರ್ ನಗರ, ಇಲ್ಲಿ ಮಜ್ಗಾಂವ, ರಾಯಣ್ಣ ನಗರ, ಇಲ್ಲೆಲ್ಲೂ ನೀರಿನ ಅವಶ್ಯಕತೆ ಭಾಳ ಐತೆ. ನಮ್ಮ ಎಲ್ಲ ನಳದ ಮೇಲೆ ನಮ್ಮ ಮನೆಗೆ ಹೋಗಿ ನಡೀವ್ರಿ. ಈಗ ನಳನ ನಮಗೆ ನೀರೇ ಬರಲಿಲ್ಲ ಅಂದ್ರೆ ಏನು ಮಾಡೋಣ? ಕಾರ್ಪೊರೇಟರ್ ಸಾಹೇಬ್ರಿಗೆ ಹೇಳೋಣ, ಅವ್ರು ಏನಂತಾರೆ ರೀ, ಇಲ್ಲ ನಾವು ಟ್ಯಾಂಕರ್ ಕಳಿಸ್ತೇವೆ ತಗೋರಿ ಅಂತಾರೆ. ಟ್ಯಾಂಕರ್ ಬರ್ತೈತೆ, 1 ಟ್ಯಾಂಕರ್ ಬರ್ತೈತೆ ಒಂದು ಓಣಿಗೆ ರೀ. ಒಂದು